ಹಾಲು ಯಾರು ಸೇವನೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು, ಹಾಲಿನ ಪ್ರಯೋಜನಗಳನ್ನು ನೋಡ್ತಾ ಹೋಗೋದಾದರೆ ಹಾಲನ್ನು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ, ಹಾಗೆ ಕಫ ಪ್ರಕೃತಿ ಇರ್ತಕ್ಕಂಥವ್ರು ಹಾಲು ಸೇವನೆ ಮಾಡೋದ್ರಿಂದ, ಹಾಲಿನ ಸೇವನೆ ಮಾಡೋದ್ರಿಂದ ಪಿತ್ತ ಮತ್ತು ವಾತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಒಟ್ಟಿನಲ್ಲಿ ಹಾಲು ವಾತ ಪ್ರಕೃತಿ ಇರೋರಿಗೆ, ಪಿತ್ತ ಪ್ರಕೃತಿ ಇರೋರಿಗೆ ಸಂಜೀವಿನಿ ಆಗಿರ್ತದೆ. ಕಫ ಪ್ರಕೃತಿ ಇರೋರು ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಹಾಲಿನ ಪ್ರಯೋಜನಗಳ ಬಗ್ಗೆ ಮಾಹಿತಿಗಳನ್ನು ನೋಡೋಣ. ಹಾಲು ಯಾರು ಸೇವನೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು, ಇದರ ಸೇವನೆಯಿಂದಾಗುವ ಪ್ರಯೋಜನಗಳೇನು, ಯಾರು ಈ ಹಾಲನ್ನು ಸೇವನೆ ಮಾಡಬಾರ್ದು, ಆಯುರ್ವೇದ ಶಾಸ್ತ್ರದಲ್ಲಿ ಹಾಲಿನ ಕುರಿತಾಗಿ ಏನು ಮಾಹಿತಿಯನ್ನು ಹೇಳಿದ್ದಾರೆ ಅನ್ನುವ ವಿಚಾರಗಳ ಕುರಿತಾಗಿ ಮಾಹಿತಿ ನೋಡೋಣ. ಮುಖ್ಯವಾಗಿ ಸುಶ್ರುತ ಸಂಹಿತೆಯಲ್ಲಿ, ಚರಕ ಸಂಹಿತೆಯಲ್ಲಿ ಹಾಲಿನ ಕುರಿತಾಗಿ ವಿಶೇಷವಾದ ವರ್ಣನೆ ಇದೆ. ವಾಗ್ಭಟರು ಕೂಡ ಹಾಲಿನ ಕುರಿತಾಗಿ ಮಾಹಿತಿಯನ್ನು, ಅತ್ಯುತ್ತಮವಾದ ವಿಚಾರಗಳನ್ನು ಹೇಳ್ಕೊಳ್ತಾರೆ. ಭಾಳ ಜನ ಹೇಳ್ತಾರೆ ಹಾಲು ಕೇವಲ ತನ್ನ ಕರುವಿಗೆ ಮಾತ್ರ, ಹಸು ಆಗಲಿ ಎಮ್ಮೆ ಆಗಲಿ ತನ್ನ ಕರುವಿಗೆ ಮಾತ್ರ, ಮನುಷ್ಯರ ಹಾಲನ್ನು ಮಾತ್ರ ನಿಯಮಿತವಾಗಿ ಕುಡಿಬೇಕು. ಅಂದರೆ ಸಣ್ಣ ಮಕ್ಕಳಿರಬೇಕಾದ್ರೆ ಮಾತ್ರ, ಮಗು ಮಾತ್ರ ಹಾಲು ಕುಡಿಯೋದು, ದೊಡ್ಡವರಾದ್ಮೇಲೆ ಹಾಲು ಕುಡಿಬಾರ್ದು. ಹಾಲು ಒಂದು ವಿಷಕ್ಕೆ ಸಮ ಅನ್ನೋದು ರೀತಿಯಲ್ಲೂ ಕೂಡ ಕೆಲವರು ಹೇಳ್ತಾರೆ. ಹಾಲು ನಿರಂತರವಾಗಿ ಕುಡಿಯೋ ಆಹಾರ ಅಲ್ಲ. ಆ ಪಶುಗಳು ತನ್ನ ಮರಿಗೋಸ್ಕರ ಅದಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಹಾಲಿರ್ತದೆ, ಬೇರೆ ಪ್ರಾಣಿಗಳಿಗೆ ಅದು ಉಪಯೋಗ ಆಗೋದಿಲ್ಲ. ಈ ಥರ ಎಲ್ಲ ವಿಚಾರಗಳನ್ನ ಹೇಳ್ತಾರೆ. ಇರಲಿ, ಅವರ ಸಿದ್ಧಾಂತದ ಪ್ರಕಾರ ಅದು ಅವ್ರ ವಿಚಾರಕ್ಕೆ ತಕ್ಕಂಗೆ ಅದು ಇರ್ಬೋದು. ಆದರೆ ಆಯುರ್ವೇದ ಸಿದ್ಧಾಂತದಲ್ಲಿ ಪ್ರತಿಯೊಂದು ಪದಾರ್ಥವನ್ನು ಕೂಡ ಔಷಧೀಯ ರೂಪದಲ್ಲಿ ಬಳಸಬೇಕು ಅಂತ ಹೇಳಲಾಗ್ತದೆ. ಪ್ರತಿಯೊಂದು ಪದಾರ್ಥದಲ್ಲಿ ಔಷಧೀಯ ಗುಣಧರ್ಮ ಇದೆ. ಅದನ್ನು ಬಳಸುವ ಒಂದು ತಲೆ ನಮಗಿರಬೇಕು. ನಮಗೆ ಆ ಒಂದು ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥ ಜ್ಞಾನ ಇರಬೇಕು. ಅಂದರೆ ಮಾತ್ರ ಅದು ಔಷಧಿ ರೂಪದಲ್ಲಿ ಬಳಸಲಿಕ್ಕಾಗುತ್ತೆ. ಈಗ ಹಾಲು ಅಂದರೆ ಶೀತವೀರ್ಯ ಗುಣಧರ್ಮವನ್ನು ಹೊಂದಿದೆ, ಮಧುರ ರಸವನ್ನು ಹೊಂದಿದೆ. ಇದು ವಾತ ದೋಷದಲ್ಲಿ, ಪಿತ್ತ ದೋಷದಲ್ಲಿ ಔಷಧಿಯಾಗಿ ಕೆಲಸ ಮಾಡುತ್ತೆ. ಕಫ ಪ್ರಕೃತಿ ಇರ್ತಕ್ಕಂಥವ್ರಿಗೆ, ಕಫದೋಷ ಇರ್ತಕ್ಕಂಥವ್ರಿಗೆ ಇದು ಅಷ್ಟೊಂದು ಸೂಟ್ ಆಗೋದಿಲ್ಲ. ಹಾಗೆ ಕಫ ಪ್ರಕೃತಿ ಇರ್ತಕ್ಕಂಥವ್ರು ಹಾಲು ಸೇವನೆ ಮಾಡೋದ್ರಿಂದ ಅವರಿಗೆ ಸಮಸ್ಯೆಗಳು ಎದುರಾಗ್ತವೆ. ವಾತ ಮತ್ತು ಪಿತ್ತ ಪ್ರಕೃತಿಗೆ ಅಮೃತ ಸಮಾನ. ಹಾಗೆ ಅದರ ಗುಣಧರ್ಮವನ್ನು ನೋಡಿ ನಾವು ಹಾಲನ್ನು ಸೇವನೆ ಮಾಡೋದು ಅದರ ಪರಿಪೂರ್ಣ ಲಾಭವನ್ನು ಪಡ್ಕೊಳ್ಳಿಕ್ಕೆ ಉಪಯೋಗ ಆಗುತ್ತೆ. ಇರಲಿ, ಈಗ ಹಾಲನ್ನು ಭಾಳ ಜನ ಏನು ತಿಳ್ಕೊಂಡಿರ್ತಾರೆ ಅಂದರೆ, ರಾತ್ರಿ ಮಲಗಬೇಕಾದ್ರೆ 1 ಲೋಟ ಹಾಲನ್ನು ಸೇವನೆ ಮಾಡಿ ಮಲ್ಕೊಳ್ಳೋದು ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಅಂಥೇಳಿ ಭಾಳ ಜನ ತಿಳ್ಕೊಂಡಿರ್ತಾರೆ. ಆದರೆ ಅದರ ಅನುಕೂಲತೆಗಳನ್ನು, ಅನಾನುಕೂಲತೆಗಳನ್ನು ಸರಿಯಾಗಿ ತಿಳ್ಕೊಬೇಕು. ರಾತ್ರಿ ಏನೋ ವಿರುದ್ಧ ಆಹಾರಗಳನ್ನು ತಿಂದು, ಹುಳಿ ಪದಾರ್ಥ ತಿಂದು, ಖಾರ ಮಸಾಲೆ ಪದಾರ್ಥವನ್ನು ತಿಂದು ಅದಾದಮೇಲೆ ಹಾಲು ಕುಡಿದು ಮಲ್ಕೊಂಡ್ರೆ, ಯಾಕಂದರೆ ಹಾಲು ಪರಿಪೂರ್ಣ ಆಹಾರ, ಅದು ಜೀರ್ಣ ಆಗೋದಕ್ಕಿಂತ ಮೊದಲೇ ಹೆವಿ ಆಹಾರ ತಿಂದು ಆಮೇಲೆ ಹಾಲು ಕುಡಿದು ಮಲ್ಕೊಂಡ್ರೆ ಅದು ವಿಷ ಆಗುತ್ತೆ. ರಾತ್ರಿ ಹಾಲನ್ನು ಅನ್ನದ ಜೊತೆಗೆ ಸೇವನೆ ಮಾಡೋದು, ಅಥವಾ ರೊಟ್ಟಿ ಮತ್ತು ಹಾಲು, ಅದನ್ನು ಪ್ಲೇನಾಗಿ ಜೋಳದ ರೊಟ್ಟಿ ಆಗಿರ್ಬೋದು, ಅಥವಾ ರಾಗಿ ರೊಟ್ಟಿ ಆಗಿರ್ಬೋದು, ಅಥವಾ ಗೋಧಿಯಿಂದ ಮಾಡಿರ್ತಕ್ಕಂಥ ಚಪಾತಿ ಆಗಿರ್ಬೋದು, ಇದರ ಜೊತೆಗೆ ಹಾಲನ್ನು ಸೇರಿಸಿ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಅದು ಪ್ರಕೃತಿಗೆ ಒಳ್ಳೆಯದಾಗಿ ಕೆಲಸ ಮಾಡುತ್ತೆ. ಆದರೆ ಹೆಚ್ಚು ಎಣ್ಣೆ, ಮಸಾಲೆ, ಕರಿದ ಪದಾರ್ಥಗಳನ್ನು ಸೇವನೆ ಮಾಡಿದ ನಂತರ ಹಾಲು ರಾತ್ರಿ ಸೇವನೆ ಮಾಡೋದ್ರಿಂದ ಅದರಿಂದ ವಾತ, ಪಿತ್ತ, ಕಫ ವಿಕಾರಗಳು ಏಕಕಾಲದಲ್ಲಿ ವೃದ್ಧಿಯಾಗಿ ಅದು ಭಯಾನಕವಾದ ಆರೋಗ್ಯದ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಹಾಗಂತೇಳಿ ನಾವು ಹಾಲನ್ನು ರಾತ್ರಿ ಯಾವ ಸಂದರ್ಭದಲ್ಲಿ ಸೇವನೆ ಮಾಡಬೇಕು ಅನ್ನೋದನ್ನು ನೋಡೋದಾದರೆ, ರಾತ್ರಿ 8 ಗಂಟೆಯ ಒಳಗಡೆ ಹಾಲು ಸೇವನೆ ಮಾಡೋದು ಭಾಳ ಉಪಯುಕ್ತ. ಆಹಾರದ ಜೊತೆಗೆ, ಅದು ಅನ್ನ ರೊಟ್ಟಿ ಜೊತೆಗೆ ಹಾಲನ್ನು ಹಾಕಿ ಸೇವನೆ ಮಾಡೋದು ಭಾಳ ಉಪಯುಕ್ತ. ಹಾಲು ಸೇವನೆ ಮಾಡೋ ಸಂದರ್ಭದಲ್ಲಿ ಹಾಲಿನಲ್ಲಿ ಉಪ್ಪು ಹಾಕೋದ್ರಿಂದ ಅದು ವಿರುದ್ಧ ಆಗುತ್ತೆ. ಅದಕ್ಕೆ ರೊಟ್ಟಿ ಬೇಯಿಸೋ ಸಂದರ್ಭದಲ್ಲಿ ರೊಟ್ಟಿಯಲ್ಲೇ ನೀವು ಉಪ್ಪು ಹಾಕಿ ರೊಟ್ಟಿಯನ್ನು ತಯಾರು ಮಾಡ್ಬೋದು, ಅಥವಾ ಅನ್ನ ಬೇಯಿಸೋ ಸಂದರ್ಭದಲ್ಲಿ ಅನ್ನದಲ್ಲೇ ಉಪ್ಪು ಹಾಕಿ ತಯಾರು ಮಾಡೋದ್ರಿಂದ ಅದು ಏನಾಗುತ್ತೆ ಅಂತ ಹೇಳಿದ್ರೆ ವಿರುದ್ಧವಾದ ಒಂದು ವಿಷಕಾರಿ ಅಂಶಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಹಾಗೆ ಹಾಲನ್ನು ನಾವು
ಸೇವನೆ ಮಾಡೋದಾದರೆ ರಾತ್ರಿ ಏನೂ ಆಹಾರ ಸೇವನೆ ಮಾಡದೇ ಇದ್ದರೆ ರಾತ್ರಿ ಮಲಗಬೇಕಾದ್ರೆ ಹಾಲನ್ನು ಸೇವನೆ ಮಾಡೋದು ಬಹಳ ಒಳ್ಳೆಯದು. ಹಾಲಿನ ಪ್ರಯೋಜನಗಳನ್ನು ನೋಡ್ತಾ ಹೋಗೋದಾದರೆ ಹಾಲು ಮೆದುಳಿಗೆ ಬಹಳ ಒಳ್ಳೆಯ ಶಕ್ತಿನ ತುಂಬುತ್ತದೆ. ಬೆಳಗಿನ ಜಾವದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಹಾಲನ್ನು ಸೇವನೆ ಮಾಡೋದು ಅತ್ಯಂತ ಪ್ರಯೋಜನಕಾರಿ. ರಾತ್ರಿ ಮಲಗಬೇಕಾದ್ರೆ ನಾವು ಹಾಲನ್ನು ಸೇವನೆ ಮಾಡಿ ಮಲಗ್ಬೋದು. ಆದರೆ ಆಹಾರ ಹೆಚ್ಚು ಹೆವಿ ಆಹಾರ ತಿಂದು ಆ ಹಾಲನ್ನು ಸೇವನೆ ಮಾಡೋದ್ರಿಂದ ಸಮಸ್ಯೆ ಆಗುತ್ತೆ. ಮೆದುಳಿನ ಆರೋಗ್ಯವನ್ನು ಇದು ಕಾಪಾಡುತ್ತೆ. ಜ್ಞಾಪಕ ಶಕ್ತಿ, ಏಕಾಗ್ರತೆ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮಕ್ಕಳಿಗೆ ಬಹಳ ಒಳ್ಳೆಯದು. 16 ವರ್ಷದವರೆಗೂ ಬಾಲ್ಯಾವಸ್ಥೆ ಅಂತೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗೆ ಎಲುಬಿನ ಒಂದು ವಿಕಾಸವನ್ನು ಇದು ಚೆನ್ನಾಗಿ ಮಾಡುತ್ತದೆ. ಜಾಯಿಂಟ್ ಪೇನ್ ಬರದಂತೆ ತಡೀತದೆ. ಮಾಂಸಖಂಡಗಳ ಬಲವರ್ಧನೆ ಇದು ಮಾಡುತ್ತೆ. ನರಮಂಡಲದ ಬಲವರ್ಧನೆ ಮಾಡುತ್ತೆ. ಸಪ್ತ ಧಾತುಗಳ ಒಂದು ಬಲವರ್ಧನೆಯನ್ನು ಮಾಡುತ್ತದೆ. ರಸರಕ್ತ, ಮಾಂಸ, ಅಸ್ಥಿ, ಮಜ್ಜೆ, ಶುಕ್ರ ಅಂಥೇಳಿ ಸಪ್ತ ಧಾತುಗಳಿದಾವಲ್ಲ, ಆ ಸಪ್ತ ಧಾತುಗಳ ಶಕ್ತಿಯನ್ನು ಇದು ವೃದ್ಧಿಸುತ್ತೆ. ಓಜಸ್ಸು ಅನ್ನುವ ಒಂದು ಧಾತು ಇರ್ತದೆ, ಸಪ್ತ ಧಾತುಗಳ ಸಾರ ಭಾಗ ಅದು. ಆ ಓಜಸ್ಸಿನ ಅಂಶವನ್ನೂ ಕೂಡ ಇದು ವೃದ್ಧಿಸುತ್ತೆ. ಈ ಒಂದು ಹಾಲನ್ನು ಸೇವನೆ ಮಾಡೋದ್ರಿಂದ ನಮ್ಮ ಈ ಕಣ್ಣಿನ ಸಮಸ್ಯೆಗಳಿಂದ ನಾವು ದೂರ ಇರಬಹುದು. ಹಾಗೆಯೇ ಹೆಚ್ಚು ಮಾತಾಡಿ ಗಂಟಲು ಒಣಗ್ತಾ ಇರ್ತದೆ ನೋಡ್ರಿ. ಮತ್ತು ಡ್ರೈ ಕಾಫ್ ಇರ್ತದೆ. ಹೆಚ್ಚು ಜನರಿಗೆ ಪಿತ್ತ ದೋಷದ ಸಮಸ್ಯೆಯಿಂದ ಕೆಮ್ತಾನೇ ಇರ್ತಾರೆ, ಆದರೆ ಕಫ ಬರೋದಿಲ್ಲ. ಅದಕ್ಕೆ ಡ್ರೈ ಕಾಫ್ ಅಂತ ಕರೀತಾರೆ, ಒಣ ಕೆಮ್ಮು ಅಂತ ಕರೀತಾರೆ. ಅಂಥ ಸಂದರ್ಭದಲ್ಲಿ ರಾತ್ರಿ 1 ಲೋಟ ಹಾಲು ಕುಡಿದು ಮಲ್ಕೊಳ್ಳೋದು ಅಥವಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಾಲನ್ನು ಕುಡಿಯೋದ್ರಿಂದ ಆ ಒಣ ಕೆಮ್ಮಿನ ಸಮಸ್ಯೆ ನಾವು ತಡೆಗಟ್ಟಬಹುದು. ಅದಷ್ಟೇ ಅಲ್ಲದೆ ಯಾರಿಗೆ ಈ ಕಫ ಪ್ರಕೃತಿ ಇದೆ ಅಂಥವರು ಈ ಹಾಲಿನಲ್ಲಿ ಒಂದು ಅರ್ಧ ಚಮಚದಿಂದ 1 ಚಮಚ ಅರಿಶಿಣವನ್ನು ಬೆರೆಸಿ ಹಾಲನ್ನು ಕುಡಿಯೋದ್ರಿಂದ ಆ ಕಫ ಪ್ರಕೃತಿಯನ್ನು ಸಮತೋಲನಗೊಳಿಸ್ಬೋದು. ಕಫ ಪ್ರಕೃತಿ ಇರೋರು ಅದರ ಜೊತೆಗೆ ಕಫದ ಸಮಸ್ಯೆಯಿಂದ ಶರೀರ ತುಂಬ ಒಣಗ್ತಾ ಇದೆ, TB ಸಮಸ್ಯೆ ಕಾರಣದಿಂದಾಗಿ, ತುಂಬ ನಿಮೋನಿಯಾ ಸಮಸ್ಯೆ ಕಾರಣದಿಂದಾಗಿ ತುಂಬ ಶರೀರ ಒಣಕಲು ಶರೀರ ಆಗಿದೆ, ತುಂಬ ಶರೀರದಲ್ಲಿ ಶಕ್ತಿನೇ ಇಲ್ಲ, ಡ್ರೈನೆಸ್ ಇದೆ, ತುಂಬ ಎಲುಬು ಮಾತ್ರ ಕಾಣ್ತಾ ಇದೆ, ಅಷ್ಟೊಂದು ವೃಕ್ಷತೆ ಇದೆ ಅನ್ನುವ ಒಂದು ಪ್ರಕೃತಿ ಇರ್ತಕ್ಕಂಥವ್ರು ಹಾಲನ್ನು ನಿಯಮಿತವಾಗಿ ಅರಿಶಿಣವನ್ನು ಬೆರೆಸಿ ಸೇವನೆ ಮಾಡೋದು ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳ್ಬೋದು. ಹಾಗೆಯೇ ಹಾಲು ಹೃದಯಕ್ಕೆ ಬಹಳ ಒಳ್ಳೆಯದು. ಈ ವೃಕ್ಷತೆಯಿಂದ ಕಾರನರಿ ಆರ್ಟರಿ ಕ್ಯಾಲ್ಸಿಫಿಕೇಷನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇರ್ತದೆ. ಅಂಥ ಒಂದು ಸಮಸ್ಯೆಗಳಾಗಬಾರ್ದಂದರೆ ನಿಯಮಿತವಾಗಿ ಪ್ರತಿದಿನ ಹಾಲನ್ನು ಸೇವನೆ ಮಾಡೋದು ಬಹಳ ಒಳ್ಳೆಯದು. ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಳದಿಂದ ಎಷ್ಟು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಗುಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗೋದ್ರಿಂದನೂ ಕೂಡ ಅಷ್ಟೇ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದಕ್ಕೆ ಗುಡ್ ಕೊಲೆಸ್ಟ್ರಾಲ್ನ ಹೆಚ್ಚಿಸಿ ಹಾರ್ಟ್ ಅಟ್ಯಾಕನ್ನು ತಪ್ಪಿಸ್ಲಿಕ್ಕೆ ಹಾಲು ಕೂಡ ಒಂದು ದಿವ್ಯ ಪರಮ ಔಷಧಿ ಅಂತಲೇ ಹೇಳ್ಬೋದು. ಆಮೇಲೆ ಯಾರು ಈ ಪಿತ್ತ ವಿಕಾರದಿಂದ ತುಂಬ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ಅಂಥವರು ಹಾಲನ್ನು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಅವರ ಒಂದು ಪಿತ್ತದ ವಿಕಾರದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಆ ಹಾಲಿನಲ್ಲಿ ಕಲ್ಲು ಸಕ್ಕರೆಯನ್ನು, ಒರಿಜಿನಲ್ ಕಲ್ಲು ಸಕ್ಕರೆ ಇದ್ದರೆ ಆ ಕಲ್ಲು ಸಕ್ಕರೆಯನ್ನು ಬೆರೆಸಿ ಸೇವನೆ ಮಾಡೋದ್ರಿಂದ ನಮ್ಮ ಪಿತ್ತದ ಒಂದು ಸಮಸ್ಯೆಗಳಿಂದ ನಾವು ಪಾರಾಗ್ಬೋದು. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಕಾಡ್ತಾ ಇರ್ತಕ್ಕಂಥ ಸಮಸ್ಯೆ IBS, ಇರಿಟೇಬಲ್ ಬೌಲ್ ಸಿಂಡ್ರೋಮ್, ತುಂಬ ಸಮಸ್ಯೆಯನ್ನು ಒಡ್ಡುತ್ತದೆ. ಕರಳಿನಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿರ್ತವೆ, ಮಲವಿಸರ್ಜನೆ ಸರಿಯಾಗಿ ಆಗೋದಿಲ್ಲ. ಈ IBSನ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು, ಕರಳಿನಲ್ಲಿ ಗಾಯ ಆಗಿದೆ, ಅಲ್ಸರ್ ಆಗಿದೆ ಅಂತಕ್ಕಂಥ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಹಾಲನ್ನು ನಿಯಮಿತವಾಗಿ ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಏನನ್ನೂ ಸೇವನೆ ಮಾಡದೆ ಒಂದು ಸ್ವಲ್ಪ ಅನ್ನದಲ್ಲಿ ಹಾಲನ್ನು ಬೆರೆಸ್ಕೊಂಡು ನಾವು ರಾತ್ರಿ ಸೇವನೆ ಮಾಡೋದ್ರಿಂದ ಇಂತಹ ಸಮಸ್ಯೆಯಿಂದ ನಾವು ಪಾರಾಗ್ಬೋದು. ಬೆಳಗ್ಗೆನೂ ಕೂಡ ಖಾಲಿ ಹೊಟ್ಟೆಯಲ್ಲಿ ಹಾಲನ್ನು ಸೇವನೆ ಮಾಡೋದು ಅಮೃತ ಸಮಾನವಾಗಿಯೂ ಕೆಲಸ ಮಾಡ್ತದೆ. ಈ ಕರಳಿನಲ್ಲಿ ಆಗ್ತಕ್ಕಂಥ ಇನ್ಫೆಕ್ಷನ್ಗಳು, ಕರಳಿನಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳ ಉತ್ಪಾದನೆ ಆಗಿರ್ಬೋದು, ಆ ಒಂದು ಕರಳಿನಲ್ಲಿ ಗಟ್ಟ ಬ್ಯಾಕ್ಟೀರಿಯಾಗಳ ಒಂದು ಕೊರತೆ ಆಗಿರ್ಬೋದು, ಇವೆಲ್ಲ ಸಮಸ್ಯೆಗಳಿಗೆ ಹಾಲು ಒಂದು ಅದ್ಭುತವಾದ ಪರಿಹಾರ. ಮಲವಿಸರ್ಜನೆ ಸರಿಯಾಗಿ ಆಗಲ್ಲ, ತುಂಬ ಒರಟಾಗಿ ಆಗುತ್ತೆ. ಆಮೇಲೆ ಗಟ್ಟಿಯಾಗಿ ಮಲವಿಸರ್ಜನೆ ಆಗುತ್ತೆ. ಆ ಗಟ್ಟಿಯಾದ ಮಲವಿಸರ್ಜನೆಯಿಂದ ಪಿಜರ್ ಆಗುತ್ತೆ, ರಕ್ತಸ್ರಾವ ಆಗುತ್ತೆ, ಮೂಲವ್ಯಾಧಿ ಸಮಸ್ಯೆ ಇದೆ ಅನ್ನೋರು ರಾತ್ರಿ ಹಾಲನ್ನು ಸೇವನೆ ಮಾಡೋದು ಬಹಳ ಅತ್ಯುತ್ತಮವಾದ ಪರಿಣಾಮಕಾರಿಯಾಗಿರ್ತಕ್ಕಂಥ ಪರಿಹಾರ ಅಂತಲೇ ಹೇಳ್ಬೋದು. ಹಾಲು ಆಹಾರದಲ್ಲಿ ಸೇವನೆ ಮಾಡೋ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಹೇಳ್ತೇನೆ, ಮಸಾಲೆ, ಎಣ್ಣೆ ಪದಾರ್ಥ, ಹುಳಿ ಪದಾರ್ಥ ಇರಬಾರ್ದು. ಹಾಲನ್ನು ಸೇವನೆ ಮಾಡಬೇಕಾದ್ರೆ ಹಾಲು ರೊಟ್ಟಿ, ಹಾಲು ಅನ್ನ, ಈ ಥರದ ಪದಾರ್ಥಗಳನ್ನ
ಒಂದು ಸಂದರ್ಭದಲ್ಲಿ ಪೂರ್ತಿ ಅದನ್ನೇ ಸೇವನೆ ಮಾಡೋದು ಅದರ ಪರಿಪೂರ್ಣ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇದಷ್ಟೇ ಅಲ್ಲದೆ ಹಾಲಿನ ಸೇವನೆ ಮಾಡೋದರಿಂದ ಪಿತ್ತ ಮತ್ತು ವಾತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗರ್ಭಕೋಶದ ಸಮಸ್ಯೆಗಳು PCOD, PCOS, ಬಲ್ಕಿ ಯೂಟ್ರಸ್, ಎಂಡೋಮೆಟ್ರಿಯಂ ಥಿಕ್ನೆಸ್ ಇಂತಹ ಸಮಸ್ಯೆಗಳನ್ನು ಕೂಡ ನಾವು ತಡೆಗಟ್ಟಲಿಕ್ಕೆ, ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಆಯುರ್ವೇದ ಔಷಧಿ ಜೊತೆಗೆ ಹಾಲನ್ನು ಸೇವನೆ ಮಾಡೋದ್ರಿಂದ ಅತ್ಯಂತ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ. ಒಟ್ಟಿನಲ್ಲಿ ಹಾಲು ವಾತ ಪ್ರಕೃತಿ ಇರೋರಿಗೆ, ಪಿತ್ತ ಪ್ರಕೃತಿ ಇರೋರಿಗೆ ಸಂಜೀವಿನಿ ಆಗಿರ್ತದೆ. ಕಫ ಪ್ರಕೃತಿ ಇರೋರು ಒಂದು ಸ್ವಲ್ಪ ನಿಯಮಿತವಾಗಿ ಅದರ ಜೊತೆಗೆ ಅರಿಶಿಣ ಅಥವಾ ಬೇರೆ ಪದಾರ್ಥಗಳನ್ನು ಬೆರೆಸಿ ನಾವು ಸೇವನೆ ಮಾಡೋದು ಅತ್ಯಂತ ಪ್ರಯೋಜನಕಾರಿ ಅಂಥೇಳಿ ಆಯುರ್ವೇದ ಶಾಸ್ತ್ರ ಹೇಳ್ತದೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ, ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳೋ ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಮೇಲೆ ನಮ್ಮ ಆಶ್ರಮದಲ್ಲಿ 3 ದಿನದ ಆರೋಗ್ಯ ಜಾತ್ರೆ ನಡೀತದೆ. ಏಪ್ರಿಲ್ 12, 13, 14, 2026 ಇಲ್ಲಿ ಯೋಗ, ಆಯುರ್ವೇದ, ಆಹಾರ ಪದ್ಧತಿಯ ಕುರಿತಾಗಿ 100 ವರ್ಷ ಔಷಧಿ ಇಲ್ದಂಗೆ ಹೇಗೆ ಜೀವನ ನಡೆಸಬೇಕು ಅನ್ನೋ ವಿಚಾರವನ್ನು ಕುರಿತಾಗಿ ಮಾಹಿತಿಯನ್ನು ಕೊಡ್ತೇವೆ. ಆ ಶಿಬಿರಕ್ಕೆ ತಾವು ಮೊದಲೇ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆ. ಆ ಶಿಬಿರಕ್ಕೆ ಬರೋರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರ ಮೂಲಕ ಭಾಗವಹಿಸಿ ಅದರ ಪ್ರಯೋಜನವನ್ನು ಪಡ್ಕೋಬೋದು. ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.